ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ದಿನನಿತ್ಯ ಚಪಾತಿಗೆ ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟು ತಲೆ ಕೆಡಿಸ್ಕೊತಿರ್ತೀರ ಅಲ್ವಾ. ಪ್ರತಿದಿನ ಎಲ್ಲರ ಮನೇಲೂ ಇವಾಗ ಚಪಾತಿ ಮಾಡೋದು ರೂಢಿ ಆಗೇ ಹೋಗ್ಬಿಟ್ಟಿದೆ. ಚಪಾತಿ ಅಥವಾ ರೊಟ್ಟಿ, ಜೋಳದ ರೊಟ್ಟಿ ಈ ಥರ ಏನಾದರೂ ಒಂದು ತಿಂತೀರಾ. ಅದಕ್ಕೆ ಸೈಡ್ ಕಾಂಬಿನೇಷನ್ ಆಗಿ ಹುಡುಕ್ತಿರ್ತೀರ ಅಲ್ವಾ. ಬದನೆಕಾಯಿ ಉಪಯೋಗಿಸ್ಕೊಂಡು ಸಿಂಪಲ್ ಆಗಿ ಬದನೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮಿಕ್ಸರ್ ಜಾರ್ ಒಳಗಡೆ 1/4 ಕಪ್ಪು ಹಸಿ ತೆಂಗಿನ ತುರಿ ಅಥವಾ ಕೊಬ್ಬರಿ ಯಾವ್ದು ಬೇಕಾದರೂ ಉಪಯೋಗಿಸ್ಕೋಬೋದು. 1/4 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಗಸಗಸೆ, ಬೆಳ್ಳುಳ್ಳಿ 5 ರಿಂದ 6 ಈರುಳ್ಳಿ ಮೀಡಿಯಂ ಸೈಜ್ ಚಿಕ್ಕ ಸೈಜ್ದು 1, ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನ್, ನಿಮ್ಮ ಖಾರಕ್ಕೆ ತಕ್ಕಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ 1 ಟೇಬಲ್ ಸ್ಪೂನ್ ಅಥವಾ 3/4 ಟೇಬಲ್ ಸ್ಪೂನ್. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ನುಣ್ಣದಾಗಿ ರುಬ್ಕೊಳ್ತೀನಿ. 1/4 ಕಪ್ ನೀರು ಹಾಕೊಂಡು ನುಣ್ಣದಾಗಿ ರುಬ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಒಳಗಡೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಯಾವಾಗಲೂ ಬದನೆಕಾಯಿ ಗೊಜ್ಜುಗಳಿಗೆ ಸ್ವಲ್ಪ ಎಣ್ಣೆ ಮುಂದಾಗಿರಬೇಕು. ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಚೆನ್ನಾಗಿ ಚಟಪಟ ಅನ್ನೋಕ್ಕೆ ಶುರು ಆಗಲಿ. ಸಾಸಿವೆ ಒಂದ್ಸಲ ಚೆನ್ನಾಗಿ ಸಿಡಿತಿದ್ದ ಹಾಗೆ 1 ಈರುಳ್ಳಿ ಜೊತೆಗೆ 1 ಗರಿ ಅಥವಾ 2 ಗರಿ ಕರಿಬೇವಿನ ಸೊಪ್ಪು. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗ್ತಿದ್ದ ಹಾಗೆ ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿಕೊಂಡು ರುಬ್ಬಿರೋವಂಥ ಮಿಶ್ರಣನ ಹಾಕೊಳ್ಳೋಣ. ರುಬ್ಬಿರೋವಂಥ ಮಿಶ್ರಣ ಕಂಪ್ಲೀಟ್ ಹಸಿದೆ ಹಾಕಿರೋದ್ರಿಂದ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಇದರದ್ದು ಹಸಿ ಘಮ ಹೋಗಬೇಕು. ಆವಾಗಲೇ ನಿಮಗೆ ಈ ಬದನೆಕಾಯಿ ಗೊಜ್ಜು ತುಂಬ ರುಚಿ ಬರೋದು. ನೀವು ಬೇಗ ಹಾಗೆ ಕಂಟಿನ್ಯೂ ಮಾಡಿಬಿಟ್ರೆ ಒಂಥರ ಅಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಗೊಜ್ಜನ್ನ ಒಂದು 3 ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಅದನ್ನ ಬಾಡಿಸ್ಕೊಂಡಿದ್ದೀನಿ. ಅದರ ಹಸಿ ಘಮ ಎಲ್ಲ ಹೋಗಿ ಬಾಯಿಗೆ ಹಾಕೊಂಡ್ರೆ ಆ ಟೇಸ್ಟ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಗೊಜ್ಜುದು. ನೋಡಿ, ಬದನೆಕಾಯಿನ ಈ ಥರ ಪ್ಲಸ್ ಆಕಾರದಲ್ಲಿ ಕಟ್ ಮಾಡಿಕೊಂಡು ಒಳಗಡೆ ಎಲ್ಲ ಚೆನ್ನಾಗಿದೆಯಾ ಅಂತ ನೋಡ್ಕೋಬೇಕು. ಈ ತುಂಬನ ಫುಲ್ ತೆಗಿಯೋಕ್ಕೆ ಹೋಗ್ಬಿಡಿ, ಸ್ವಲ್ಪ ಬಿಟ್ಟಿರಿ. ಅದೇ ಒಂಥರ ಅದು ಹಿಡ್ಕೊಳ್ಳೋದಕ್ಕೆ ಒಂದು ಗ್ರಿಪ್ ಇರೋವಂಥದ್ದು. ನೋಡಿ, ನಾನಿಲ್ಲಿ ಒಂದು 5 ರಿಂದ 6 ಬದನೆಕಾಯಿನ ಹಾಕೊಳ್ತಾ ಇದ್ದೀನಿ. ಗುಂಡು ಬದನೆಕಾಯಿ. ಬ್ಲೈಂಡ್ ಆಗಿರೋವಂಥವ್ರು ಬೇರೆಯವ್ರ ಸಹಾಯ ತೊಗೋಬೇಕಾಗುತ್ತೆ. ಈ ಥರ ಬದನೆಕಾಯಿ ಆಗಿರ್ಬೋದು, ಬೆಂಡೆಕಾಯಿ ಆಗಿರ್ಬೋದು, ಕಟ್ ಮಾಡಿದಾಗ ಉಪಯೋಗಿಸೋದಕ್ಕಿಂತ ಮುಂಚೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವತ್ತಿನ ವಿಡಿಯೋ ಕಂಪ್ಲೀಟ್ ನಾನೇ ಕವರೇಜ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ವಿಡಿಯೋನೆಲ್ಲ ಫಿಕ್ಸ್ ಮಾಡಿಸ್ಕೊಂಬಿಟ್ಟಿದ್ದೀನಿ ಸುದರ್ಶನ್ ಕೈಲಿ. ಅವ್ರಿಗೇನೋ ಕೆಲಸ ಇತ್ತು, ಸೊ ನಾನೇ ಆನ್ ಮಾಡಿಕೊಂಡು ಈ ವಿಡಿಯೋ ತೆಗಿತಾ ಇದ್ದೀನಿ. ಮಿಕ್ಸಿಂಗಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅಥವಾ ಆ ಕಡೆ ಗಲೀಜು ಏನಾದರೂ ಆಗಿದ್ದರೆ ಏನು ಅಂದ್ಕೊಬೇಡಿ, ಸಾರಿ ಕೇಳ್ತಾ ಇದ್ದೀನಿ ಮೊದಲೇ. ನೋಡಿ, 1 ನಿಮಿಷ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದ ಹಾಗೆ ಇವಾಗ ಇದಕ್ಕೆ ನೀರು ಹಾಕ್ಕೊಳ್ತೀನಿ. ಬದನೆಕಾಯಿನ ಈ ಥರ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಬಾಡಿಸ್ಕೊಳ್ತಿದ್ದ ಹಾಗೆ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಟೇಸ್ಟ್ ನೋಡಿ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಅಂದ್ಬಿಟ್ಟು ಕುದಿ ಬರೋಕ್ಕೆ ಶುರು ಆಗ್ತಿದ್ದ ಹಾಗೆ ಲಿಡ್ ಕ್ಲೋಸ್ ಮಾಡಿಕೊಂಡು ಬದನೆಕಾಯಿ ಕಂಪ್ಲೀಟ್ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅಂತ. ನೋಡಿ, ಚೆನ್ನಾಗಿ ಕುದಿ ಬರೋಕ್ಕೆ ಶುರು ಆಗಿದೆ. ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಕಂಪ್ಲೀಟ್ ಲೋ ಫ್ಲೇಮ್ ಮಾಡ್ಕೊಳ್ತೀನಿ. ಲೋ ಫ್ಲೇಮಲ್ಲೇ ಇದು ಸಾಫ್ಟ್ ಆಗಬೇಕು ಬದನೆಕಾಯಿ, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಮಧ್ಯ ಒಂದು 2 ರಿಂದ 3 ಸಲ ಮಿಕ್ಸ್ ಮಾಡ್ಕೊಳ್ಳಿ. ಬದನೆಕಾಯಿ ಬೆಂದಿದೆಯಾ ಅಂತ ನೋಡಿದೆ, ಸಾಫ್ಟಾಗಿ ಆಗಿದೆ. ಏನಿಲ್ಲ ಅಂದರೂ ಒಂದು 7 ರಿಂದ 8 ನಿಮಿಷ ಬೇಕಾಯಿತು ಇದು ಬದನೆಕಾಯಿ ಎಲ್ಲ ಬೇಯೋದಕ್ಕೆ. ನೋಡಿ, ಕೊನೆಯಲ್ಲಿ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದ್ಸಲ ಎಲ್ಲ ಜಸ್ಟ್ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ನಿಮಿಷ ಬೇಯಿಸ್ಕೊಳ್ತೀನಿ. ಬ್ಲೈಂಡ್ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಬದನೆಕಾಯಿ ಬೆಂದಿರೋದು ಅಂತ ಅಂದರೆ, ಒಂದು ಚಾಕು ತೊಗೊಂಡು ಅದನ್ನು ಹಿಂಗೆ ಪ್ರೆಸ್ ಮಾಡಿ ನೋಡಿ. ಆವಾಗ ಬದನೆಕಾಯಿ ಹಿಂಗೆ ಈಸಿಯಾಗಿ ಅದು ಚುಚ್ಕೊಂಡ್ರೆ ಆವಾಗ ಸಾಫ್ಟಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು. ಯಾಕೆಂದರೆ ಯೂಶಲಿ ಇಂಪೈರ್ಡ್ಸ್ಗಳಿಗೆ ನೋಡಿ ಗೊತ್ತಾಗಲ್ವಲ್ಲ, ಸೊ ಹಾಗಾಗಿ ಟಚ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಈ ಥರ ಚಾಕು ಸಹಾಯದಿಂದ ನೀವು ಮಾಡ್ಕೋಬೋದು. ನೋಡಿ, ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡೆ. ಟೇಸ್ಟ್ ಅಂತೂ ಪರ್ಫೆಕ್ಟ್ ಆಗಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸರ್ವ್ ಮಾಡೋದಕ್ಕೆ ಸಿಂಪಲ್ ಆಗಿರೋವಂಥ ಬದನೆಕಾಯಿ ಗೊಜ್ಜು ರೆಡಿ ಆಯಿತು. ನೋಡಿದ್ರಲ್ಲ, ಇವತ್ತು ಸಿಂಪಲ್ ಆಗಿ ಬದನೆಕಾಯಿ ಗೊಜ್ಜು ಮಾಡ್ಕೊಳ್ಳೋದು ಹೇಗೆ ಅಂತ ಅಂದ್ಬಿಟ್ಟು. ಇದಂತೂ ಚಪಾತಿಗಂತೂ ಸಖತ್ತಾಗಿರುತ್ತೆ. ಚಪಾತಿ ಒಂದೇ ಅಲ್ಲ, ಅಕ್ಕಿ ರೊಟ್ಟಿ, ಅನ್ನದ ರೊಟ್ಟಿ, ಜೋಳದ ರೊಟ್ಟಿ ಇದೆಲ್ಲದರ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ನು. ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.